ಭವ್ಯತೆ ಮೆರೆದಂತಹ ಉತ್ತರ ಕರ್ನಾಟಕ. ಏನಕ್ಕಂದರೆ ಇಲ್ಲಿ ಚಾಲುಕ್ಯರು ಬಂದರು, ಹೌದಾ, ಆಮೇಲೆ ಇಲ್ಲಿ ರಾಷ್ಟ್ರಕೂಟರು ಬಂದರು, ಆಮೇಲೆ ಬಿಜಾಪುರ ಸುಲ್ತಾನರು ಬಂದರು, ಬಹಮನಿ ಸುಲ್ತಾನರು, ಎಲ್ಲರೂ ಇಲ್ಲೇ ಇದ್ದರು. ಅಂದರೆ ಆಡಳಿತಾತ್ಮಕವಾದಂತಹ ಪ್ರತಿಯೊಂದು ಕೇಂದ್ರಗಳು, ಕೇಂದ್ರ ಬಿಂದುಗಳು ಇಲ್ಲಿದ್ವು. ಆಮೇಲೆ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯ, ಅವ್ರ ಸಾಮಂತರೇ ದಕ್ಷಿಣ ಕರ್ನಾಟಕದಲ್ಲಿ ಇವಾಗ ಮೈಸೂರದಲ್ಲಿರುವಂತಹ ಒಡೆಯರ್ ಫ್ಯಾಮಿಲಿ. ಅವ್ರಿಗೆ ಆಡಳಿತ ಕಲಿಸಿದವರು ಉತ್ತರ ಕರ್ನಾಟಕದವರು. ಬಟ್ ಆದರೂ ಕೂಡ ಭವ್ಯತೆ ಮೆರೆದ ಈ ಒಂದು ಉತ್ತರ ಕರ್ನಾಟಕ ಈಗ ಹಾಳು ಕೊಂಪೆ. ಇದಕ್ಕೇನಂತೀರ? ಇದು ಒಪ್ಪುದ ವಿಷಯ ಯಾಕಂದ್ರೆ ರೀ, ನೀವು ಹೇಳ್ದಂಗೆ ನೀವು ಭಾಳಷ್ಟು ಉದಾಹರಣೆ ಕೊಟ್ರಿ, ಒಂದಲ್ಲ 10 ಉದಾಹರಣೆ ಕೊಟ್ರಿ. ಅಂಥ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿತ್ತು. ನಮಗಿಂತಲೂ ಹೆಚ್ಚು ಯಾರು ಚಿಂತನೆ ಮಾಡಬೇಕಾಗಿತ್ತಂದ್ರೆ, ಯಾರು ಉತ್ತರ ಕರ್ನಾಟಕ ಭಾಗದ ಶಾಸಕರದಾರು, ಸಚಿವರದಾರು, ಯಾರು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರದಾರು, ಅವರ ಮೊದಲು ಚಿಂತನೆ ಮಾಡಬೇಕಾಗಿತ್ತು. ಯಾಕಂದ್ರೆ ಸರ್ ಇಲ್ಲಿ ಜಿಲ್ಲಾನೇ ಒಡ್ಸಕ್ಕಾಗ್ತಾ ಇಲ್ಲ ನೋಡಿ. ನಮ್ಮ ಇಲ್ಲಿ ಜಿಲ್ಲಾ ಒಡ್ಸಕ್ಕಾಗ್ತಾ ಇಲ್ಲ. ಇಲ್ಲಿ ಶಾಸಕರಿಗೆ 1000 ಜನರ ಕೂಗು, ಒಬ್ಬ MLA ಕೂಗು ಅಷ್ಟೇ ಇರ್ತದೆ ವೇಟ್. ಆದ್ರೆ ಕೂಗ್ತಲ್ಲ ಇಲ್ಲ. ಅದೇ ನಾವೇನು ಹೇಳುದು ನೋಡಿ, ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ಆಡಳಿತ ಅಂತ ಇಲ್ಲಿ ಬರಬೇಕು, ಅಧಿಕಾರ ವಿಕೇಂದ್ರೀಕರಣ ಹಾಕಿ ಆ ಅಧಿಕಾರ ನಾವು ಚಲಾಯಿಸಬೇಕು, ನಮ್ಮ ಬೇಕು ಬೇಡಿಕೆ ನಿರ್ಣಯ ನಾವು ತಗೋಬೇಕು, ಇಲ್ಲೆಲ್ಲ ಪರಿಪೂರ್ಣ ಅಭಿವೃದ್ಧಿ ಆಗ್ಬೇಕು ಅನ್ನೋಗಿದ್ರೆ ಧ್ವನಿ ಯಾರು ಎತ್ತಬೇಕಂದ್ರೆ ನಮ್ಮ ಶಾಸಕರು, ಸಚಿವಗಳು ಎತ್ತಬೇಕು. ಸಮಸ್ಯೆ ಐತೆ ಹೇಳ್ತೀನಿ. ಇವತ್ತು ಉತ್ತರ ಕರ್ನಾಟಕ ಭಾಗದ ಶಾಸಕರು, ಸಚಿವರು ಮನುಷ್ಯ ಒಂದು ಭಾವನೆ ಐತಿ. ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆ ದಕ್ಷಿಣ ಕರ್ನಾಟಕದ ಹಿಡಿತದೊಳಗೈತಿ ಅನ್ನೋ ಭಾವನೆ ಐತಿ. ಅದು ಸಹಜ. ಯಾಕಂದ್ರೆ ನಾವು ಹೋಗಿ ಮತ್ತೊಬ್ಬರ ಪ್ರದೇಶ ಕೂತಾನೆ ನಮ್ಮ ಅಧಿಕಾರ ಚಲಾಯಿಸ್ಬೇಕಾಗತ್ತೆ. ಒಂದು ನಮ್ಮಿ ಯಾವುದೋ ಮಾನಸಿಕ ಹಿಂಜರಿತ ಇವ್ರ ಮನುಷ್ಯನಾಗ ಐತೇನೋ ಅನ್ನೋಂಥ ಭಾವನೆ ನಮ್ದಾಗೆ. ನಾವೇನಾದರೂ ಇದಕ್ಕೆ ದೊಡ್ಡ ಪ್ರಮಾಣದ ಧ್ವನಿ ಹಾಕಿರ ಅಥವಾ ಇರುವ ಸ್ಥಾಪಿತ ವ್ಯವಸ್ಥೆ ವಿರುದ್ಧ ಧ್ವನಿ ಐತ್ರ ನಮ್ಮ ಒಂದು ಅಧಿಕಾರದ ಅಂತ ಅದು ಏನಾದರೂ ಅದಕ್ಕೆ ಕಡಿಮೆ ಆಗಂಗಿಲ್ಲ. ಅದಕ್ಕೆ ಕುಂದ ಬಂದಿತ್ತು, ಸಂಸದತ್ತು ಅನ್ನೋದು ಅದಕ್ಕೆ ಕುಂದಾಗಿ ನಾವೆಲ್ಲರೂ ಸ್ಥಾನಪಲ್ಲಟ ಆಗ್ಬೋದು ಅನ್ನೋಂಥ ಹಿಂಜರಿತ ಮನೋಭಾವನೆ ಐತಿ. ಎಲ್ಲಿ ಮಠ ನಮ್ಮ ಭಾಗದ ಶಾಸಕರು, ಸಚಿವರುಗಳು ಈ ಹೆದರಿಕೆಯ ಮನೋಭಾವನೆಯಿಂದ, ಹಿಂಜರಿತದ ಭಾವನೆಯಿಂದ ಹೊರಗೆ ಬಂದ ದಿಟ್ಟತನ. ಈಗ ನೀವು ಒಂದು ಉದಾಹರಣೆ ನೋಡಿ, ಸನ್ಮಾನ್ಯ ಶ್ರೀ ರಾಜೀವ್ ಕಾಗೆ ಅವರು ವಿಧಾನಸೌಧದೊಳಗೆ ಸಾರಾಸಗಟ ಹೇಳ್ಬಿಟ್ರು, ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಪರ, ನನ್ನ ನಿಲುವು ಅತ್ಯಂತ ಗಟ್ಟಿ, ನಾವು ಸಾಯು ಮಠ ಇದಕ್ಕೆ ಗಟ್ಟಿ ಅಂತ ಹೇಳ್ಬಿಟ್ರು. ಒಂದ್ಸಲ ನೀವು ಗಟ್ಟಿಯಾಗಿ ಹೇಳಿದ್ರೆ ಎಲ್ಲರೂ ನಿಮ್ಮ ಕಡೆ ನೋಡಕ್ಕೆ ಚಾಲು ಮಾಡ್ತಾ ಹೊರತಾಗಿ ಅವಾಗ ನೀವು ಅವ್ರ ಕಡೆ ನೋಡೋ ಪ್ರಶ್ನೆ ಬರಂಗಿಲ್ಲ. ಈ ಪಾಪ ರಾಜೀವ್ ಕಾಗೆ ಅವರು ಒಬ್ಬ ಹಾಕಿದರು, ಅವ್ರು ಒಂಟಿ ದನ್ಯೂ ಆಗಬಾರ್ದು. ಮುಂದಿನ ದಿನಮಾನದೊಳಗೆ ಶ್ರೀ ಕಾಗೆ ಅವ್ರ ಜೊತೆಗೆ ಕೈ ಜೋಡಿಸುವಂಥ ಜನ ಬಹಳಷ್ಟು ಜನ ಶಾಸಕರು ಇಲ್ಲಿ ಕೂಡಬೇಕಾಗತ್ತೆ. ಒಂದು 20 ಜನ ಶಾಸಕರು ಕೂಡಿ ಇದಕ್ಕೆ ನಾವು ಗಟ್ಟಿದು ಪಟ್ಟಂತ ಧ್ವನಿ ಹಾಕಿದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರ್ವ ಅವಾಗ ನಿಜವಾಗಿ ಪ್ರಾರಂಭ ಆಗುತ್ತೆ. ಅವಾಗ ದಕ್ಷಿಣ ಕನ್ನಡದವ್ರು ನಿಮ್ಗೆ ಹುಡ್ಕೋತ ಬರ್ತಾರೋ, ನಿಮ್ದು ಏನ್ ಬೇಕು ಹೇಳಪ್ಪ, ಏನ್ ಮೊದಲು ನೀವು ಮಾಡ್ಕೋರಿ, ನಮ್ಮ ರಾಜ್ಯ ಬಿಟ್ಟು ಹೋಗ್ಬೇಡ ಅನ್ನುವಂಥ ಭಾವನೆಗೆ ಬರ್ಬೋದು. ನಮಗೆ ಬೇಕಾದದ್ದೇನು, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ, ಏಕೀಕೃತ ರಾಜ್ಯ, ಅದು ಮುಖ್ಯ ಅಲ್ಲ. ಈ ಭಾಗದ ಜನರ ಅಭಿವೃದ್ಧಿ ಆಗಬೇಕು. ಈ ಭಾಗದ ಅಭಿವೃದ್ಧಿ ಸರ್ ತೆಲಂಗಾಣ, ಆಂಧ್ರನು ಹೌದಾ ಸರ್, ಅವ್ರಿಗೆ ಆದಂತ ಒಂದು ಸಪ್ರೇಟಿಸಮ್ ಮಾಡ್ಕೊಂಡ್ರು ಅವರು. ಅನಿವಾರ್ಯ ಅದು. ಇದೇ ಪರಿಸ್ಥಿತಿ ಬಂತದು. ಇದಪ್ಪ ಈಗ ಏನು ಇಲ್ಲಿ ಬಂದದ ನಮ್ಮಲ್ಲಿ ಇವತ್ತು, ಅದ ಪರಿಸ್ಥಿತಿ ಬಂದಾಗ ಮಲ್ತಾಯಿ ತೋರಿದ್ರಿಂದಾಗಿ ಅವ್ರು ಅನಿವಾರ್ಯ ಬೆಂಗಳೂರಿಗೆ ನಾವು ಹೋಗ್ಬೇಕಪ್ಪ ಅಂತಂತಂದ್ರೆ, ಏನೋ ಒಂದು ರಾಜ್ಯ ಮಟ್ಟದ ಕೆಲಸ ಬೆಂಗಳೂರಿಗೆ ಹೋಗ್ಬೇಕಂತಂದ್ರೆ ಮಿನಿಮಮ್ 24 ಗಂಟೆ, 12ರಿಂದ 24 ಗಂಟೆ ಬೇಕು. ಕಲ್ಯಾಣ ಕರ್ನಾಟಕದವ್ರಂತೂ 24 ಗಂಟೆ ಬೇಕು. ಹೌದಾ, ತುದಿಲಿ ಇರತಕ್ಕಂಥ ಒಬ್ಬ ಮನುಷ್ಯ ಬೆಂಗಳೂರಿಗೆ ಬರ್ತಾನಪ್ಪ ಅಂತಂದ್ರೆ, ಸೊ ಇಲ್ಲೊಂದು ಏನೋ ಒಂದು ಆಡಳಿತಾತ್ಮಕವಾದಂತಹ ಇನ್ನೊಂದು ಬೇಕು. ಈ ಎಲ್ಲಕ್ಕಿಂತ ಮುಂದೆ ನಾವು ಮುಂದೆ ಹೋಗ್ಬೇಕು, ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗೈತಿ. ಅವತ್ತು ಮೈಸೂರು ರಾಜ್ಯ ರಚನೆ ಆದಾಗ ನಮ್ಮ ಜನಸಂಖ್ಯೆ ಅಷ್ಟಿತ್ತು. ಹೌದು, ಸಾಧಾರಣ ನನ್ನ ಲೆಕ್ಕಲೆ 2ರಿಂದ 3 ಕೋಟಿ ಇರ್ಬೋದು. ಹೌದು, ಅದಕ್ಕಿಂತ ಒಳಗಡೆನೆ. ಇವತ್ತು ನಮ್ಮ ಜನಸಂಖ್ಯೆ 7 ಕೋಟಿ ಬಂದಿದೆ. 7 ಕೋಟಿ ಜನಸಂಖ್ಯೆ ಐತೆ ನಮ್ದು ಈಗ ರಫ್ಲಿ. ಹಂಗಿದ್ದಾಗ 3 ಕೋಟಿ ಇದ್ದಂತ ಜನರಿಗೆ ಪೂರಕವಾದಂಥ ಸರ್ಕಾರ ರಚನೆ ಆಗಾಗಿತ್ತು. ಇವತ್ತು 7 ಕೋಟಿ ಆದಾಗ ಅದು ಒಂದೇ ಸರ್ಕಾರದಿಂದ ಅದು ಮಾಡೋಕ್ಕೆ ಸಾಧ್ಯತೆ ನಾವು ವಿಚಾರ ಮಾಡಬೇಕಾಗೈತಿ. ಈಗ ಇದಕ್ಕೆ ಒಂದು ಉತ್ತರ ಹೇಳ್ಬಿಡ್ತೇನೆ ನಾನು. ಬೆಂಗಳೂರು ಮಹಾನಗರ ಪಾಲಿಕೆ ಒಡೆದು ಎಷ್ಟು ಭಾಗ ಮಾಡ್ರು? 4ರಿಂದ 5 ಭಾಗ ಮಾಡ್ರಿ. ದಕ್ಷಿಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಮಧ್ಯ ಅಂತ ಹೇಳಿ ಮಾಡಿದ್ವಿ. ಬೆಂಗಳೂರಾಗ ಒಂದು ಕಾರ್ಪೊರೇಷನ್ ನಿಮಗೆ ಮಾಡೋಕ್ಕಾಗವಲ್ತ. ಮತ್ತು ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಬೆಂಗಳೂರಿಗೆ ಹೋಲಿಸಿದ್ರೆ ಮತ್ತೆ ಒಂದೇ ಇರಬೇಕಾಗಿತ್ತು, ನೀವು ಬಿಡಬೇಕಾಗಿತ್ತು. ಅದನ್ನ ನೀವು ಹೊಡೆದು 4-5 ಭಾಗ ಯಾಕೆ ಮಾಡ್ರಿ? ಅಂದ್ರೆ ಅಧಿಕಾರ ಸ್ಥಳ ನಡ್ಸಕ್ ಆಗಂಗಿಲ್ಲ.
ಕಾರ್ಪೊರೇಷನ್ದ ಎಲ್ಲರ ಸ್ಪಂದನೆ ಮಾಡೋಕ್ಕಾಗಂಗಿಲ್ಲ, ಎಲ್ಲರ ಕೋರಿಕೆಯನ್ನು ಮನ್ನಣೆ ಮಾಡೋಕ್ಕಾಗಂಗಿಲ್ಲ, ಎಲ್ಲರ ಅಭಿವೃದ್ಧಿ ಮಾಡೋಕ್ಕಾಗಂಗಿಲ್ಲ. 4 ಅಥವಾ 5 ಭಾಗ ಇದ್ರೆ ನಾವು ಎಲ್ಲರಿಗೂ ಸರಳಿತ ಆಡಳಿತ ಕೊಡಬಹುದು, ವಿಕೇಂದ್ರೀಕರಣ ಆಗ್ಬೋದು ಅಂತ ಭಾವನೆಯಿಂದ ಮಾಡಿದ್ರಿ. ಮತ್ತು ಅದನ್ನೇ ಇಲ್ಲೂ ಅಪ್ಲೈ ಮಾಡಿಲ್ಲ. ಬೆಂಗಳೂರಿಗೆ ನೀವು ಅಪ್ಲೈ ಮಾಡಿದ್ರಿ, ಸರ್ಕಾರದವರು ಮಾಡಿದ್ರಿ. ಈಗ ಅದಕ್ಕೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ 2 ಮಾಡಿ ಏನು ತಪ್ಪಿಲ್ಲ, ನಾವು ಕೇಳಿದ್ರೆ ತಪ್ಪಿಲ್ಲ. ಈಗ ನಾನು ಒಂದು ಕೇಳಿದ್ರಿ, ಒಂದು ಮನ್ಯಾಗ 4 ಜನ ಮಕ್ಕಳದಾರು, ಕಡಿಮಟ್ಟ ಕೂಡ ಇರ್ತಾರೇನ್ರಿ? ಅವ್ರ ವಯಸ್ಸಿಗೆ ಬಂದ ನಂತರ ಪ್ರಬುದ್ಧರಾದ ನಂತರ ತಮ್ಮ ಹೆಂಡತಿ ಮಕ್ಕಳು ತಮ್ಮದೇ ಆದಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಬಾರ್ದಲ್ಲ. ಹಂಗೆ ಒಂದು ರಾಜ್ಯದಾಗ ನಾವು 3-4 ಮಂದಿ ಇದೀವಿ. ಸಪೋಸ್ ಈಗ ನಮಗೆ ಅನ್ಯಾಯ ಆಗತೈತಿ, ಕುಟುಂಬದ ಯಜಮಾನದಿಂದ ನಮಗೆ ಸ್ಪಂದನೆ ಸಿಗುವಂತು, ಆ ಸಂಪನ್ಮೂಲತೆ ನನಗೆ ದೊರೆಯುವಂತು, ನಾನು ಪ್ರತ್ಯೇಕ ನಾ ಬೇರೆ ಇರ್ತೀನೋ, ಬೇರೆ ಕೇಸಿಂದ ನಾನು ಜೀವನ ಮಾಡ್ತು ಅಂತಂದ್ರೆ ಆ ಕುಟುಂಬದೆಲ್ಲ ಕುಡಿಯಿಂದ ಹ್ಞೂ ಅಂದ ಅವ್ನು ಬೇರೆ ಕಳಿಸ್ತೀರೋ ಏನು ಮಾಡ್ತೀನಿ ನೀವು? ಇದು ಅದೇ ಪರಿಸ್ಥಿತಿ ಸರ್. ಈಗ ನಾಳೆ ನೀವೇನು ಸ್ಟ್ರೈಕ್ ಮಾಡಿಕೊಂಡಿದ್ರೆ ಅದರಲ್ಲಿ ಯಾರ್ಯಾರು ನೀವು? ಇಲ್ಲ ನೋಡಿ, ಈಗ ನಾವು ಸುಮಾರು 13 ವರ್ಷದ ಹಿಂದೆ ಇವತ್ತೇನು ಹೈಕೋರ್ಟ್ದ ನ್ಯಾಯವಾದಿಗಳಿದಾರು, ಹೋರಾಟಗಾರರು, ಅವರ ಹೋರಾಟದಿಂದನೇ ಇವತ್ತು ಧಾರವಾಡಕ್ಕೆ ಹೈಕೋರ್ಟ್ ಪೀಠ ಬಂದೈತಿ. ಸನ್ಮಾನಿತ ಬಿ ಡಿ ಹಿರೇಮಠವರು, ನಮ್ಮ ಮಾಹಿತಿ ಹೋರಾಟಗಾರರಾದ ಶ್ರೀ ಭೀಮಪ್ಪ ಗಡಾದವರು, ನಾನು, ನಮ್ಮ 3 ಮಂದಿ ಜೊತೆಗೇ ಇವತ್ತು ಅನೇಕ ಜನ ಮುಖಂಡರಿದ್ದಾರೆ. ನಮ್ಮ ನಾಗೇಶ್ ಕೋಲ್ಸೆಟ್ಟಿ ಅವರು ಸ್ವಲ್ಪ ಇದ್ರ ಬಗ್ಗೆ ಭಾಳ ಚಿಂತನೆ ಇಟ್ಟು ಹೋರಾಡ್ತಾರೋ. ಅದ್ರ ಜೊತೆಗೆ ನಮಗೆ ಅಡ್ವೇಶ್ ಇಡಿ ಅವರು ಬೆಳಗಾವಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದರು, ನೀರಲ್ಗಿ ಮಠದವರು, ಹಿಂಗೆ ಭಾಳಷ್ಟು ಜನ ನಮ್ಮ ಉದಯ ಕರಗಿ ಮಠದವರು, ಸುಮಾರು ಒಂದು 20 ಮಂದಿ ಟೀಮ್ ಐತಿ. ಪ್ರಾರಂಭದೊಳಗೆ 20 ಮಂದಿ ಟೀಮ್ ಇರ್ಬೋದು, ಆದರೆ ಮುಂದಿನ ದಿನಮಾನದೊಳಗೆ ಎಂಥ ಒಂದು ಶೈಲಿ ಕಟ್ತು ಅಂದ್ರೆ 2 ವರ್ಷದೊಳಗೆ ಅದರ ಪರಿಣಾಮವನ್ನು ರಾಜ್ಯ ನೋಡ್ತದೆ.